ನಮ್ಮ ತಾಯಿಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಅವರು ಆಹಾರ ಸೇವನೆ ಬಿಟ್ಟರೆ ಬೇರೆ ಯಾವ ಹ್ಯಾಬಿಟ್ಸು ಇರಲಿಲ್ಲ. ಎಲ್ಲಿಂದ ಬಂತು? ಆಹಾರದಿಂದನೇ. ಹಾಗಾಗಿ ನನ್ನ ತಾಯಿ ಥರ ಇನ್ನೊಬ್ಬರ ತಾಯಂದಿರ ನಾನು ಕೊಲೆ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ. ಅವತ್ತೇನು ನಮ್ಮ ತಾಯಿ ಕ್ಯಾನ್ಸರ್ ಆಗಿ ರಿಪೋರ್ಟ್ ಬಂತಲ್ಲ, ಅವತ್ತೇ ನಾನು ಡಿಸೈಡ್ ಮಾಡಿದ್ದು ಆರ್ಗ್ಯಾನಿಕ್ಕಿಗೆ ಹೋಗ್ಬೇಕು. ನಾವು ಶಿವಾನಂದ್ ಜ್ಯೋತಪ್ಪನವ್ರು ಅಂಥೇಳಿ ಸಾವಯವದಲ್ಲಿ ದ್ರಾಕ್ಷಿ ಮತ್ತು ಉಳಿದ ಬೆಳೆಗಳನ್ನು ಮಾಡ್ತೀನಿ. ಊರು ಹುಣ್ಣೂರು, ತಾಲೂಕು ಜಮಖಂಡಿ. 3 ಎಕರೆ ದ್ರಾಕ್ಷಿ ಪೂರ್ತಿ ಸಾವಯವದಲ್ಲಿ ಮಾಡ್ತೀನಿ. ಅದಕ್ಕೆ ಮ್ಯಾಕ್ಸಿಮಮ್ ನಾನು ಬಳಸೋದು ಈ ಗೌರಿ ಗೊಬ್ಬರ ಮತ್ತು ಘನಜೀವಾಮೃತ, ಜೀವಾಮೃತ, ಫಿಶ್ ಅಮಿನೋ ಆ್ಯಸಿಡ್ ಆ ಥರ ಎಲ್ಲ ಮಾಡ್ತಾಯಿದ್ದೀವಿ. ಗೌರಿ ಗೊಬ್ಬರ ನಾನು 2 ವರ್ಷದಿಂದ ಬಳಸ್ತಾ ಇದ್ದೇನೆ. ಒಳ್ಳೆ ರಿಸಲ್ಟ್ ಬಂದೈತೆ. ತಕ್ಷಣ ಆಗುವಂಥ ಪರಿಣಾಮ ಅಂತಂದ್ರೆ ಸ್ವಲ್ಪ ರಿಚ್ ಗ್ರೀನ್ ಬರುತ್ತೆ, ಮಿಂಚು ಬರುತ್ತೆ ಎಲೆ ಮೇಲೆ. ಹಾಗಾಗಿ ರಿಚ್ ಗ್ರೀನ್ ಬಂತು ಅಂತಂದ್ರೆ ಆಟೋಮೆಟಿಕ್ಕಾಗಿ ಅದು ಸದೃಢ ಆಗೈತೆ ಅಂತೇಳಿ ಅಂದ್ಕೊಂಡಿದ್ದೆ ನಾನು. ಈ ಸಲ ಮಾತ್ರ ನಾನು ಬಳಸಿದ ಪಕ್ಕಾ ರಿಸಲ್ಟ್ ಕಾಣಿಸೈತಿ. ನೀರಿನ ಬಳಕೆ ಈ ಸಲ ಮಳೆ ಜಾಸ್ತಿ ಆಯ್ತು ರೀ. ಫಸ್ಟ್ ಟೈಮ್ ಈಗ ಒಂದು 2 ತಿಂಗಳ ಹಿಂದೆ ಮಳೆ ಜಾಸ್ತಿ ಆಯಿತು. ಅದು ನಮ್ಮಲ್ಲಿ ಎಲ್ಲ ಆರ್ಗ್ಯಾನಿಕ್ಕಾಗಿ ಮೊದಲಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನೀರೆಲ್ಲ ಹಿಂಗೆ ಹೋಗ್ತಿತ್ತು ನಮ್ಮಲ್ಲಿ. ಹಿಂಗಿದ್ದ ಕಾರಣಕ್ಕೆ ನೀರು ಜಾಸ್ತಿ ಆಗ್ತೈತೆ ರೀ. ದ್ರಾಕ್ಷಿಗೆ ನೀರು ಜಾಸ್ತಿ ಅವಶ್ಯಕತೆ ಇಲ್ಲ. ಅಂಥ ಟೈಮ್ದಾಗ ನೀರು ಜಾಸ್ತಿ ಆಯ್ತಂದ್ರೆ ರೂಟ್ ಬಂದಾಗ್ಬಿಡ್ತೈತಿ. ರೂಟ್ ಬಂದಾತಂದ್ರೆ ಆಟೋಮೆಟಿಕ್ ಮ್ಯಾಲೆ ರೂಟ್ ಏರಿಯಲ್ ರೂಟ್ ಅಂತ ಕರೀತಾರಲ್ಲ, ಆ ಏರಿಯಲ್ ರೂಟ್ ಸ್ಟಾರ್ಟ್ ಆಗಿಬಿಡ್ತೈತಿ. ಈ ಸಲ ಏರಿಯಲ್ ರೂಟ್ ನಮ್ಮಲ್ಲಿ ಬಂದಿಲ್ಲ. ನೀರಂತೂ ಜಾಸ್ತಿ ಆಗಿದ್ದು ಕಾನ್ಫಿಡೆನ್ಸ್ ಆಯ್ತದೆ ನನಗೆ. ನೀರು ಜಾಸ್ತಿ ಆಗೈತೆ ಅಂತಂದ್ರೆ ಏರಿಯಲ್ ರೂಟ್ ಬರಬೇಕಾಗಿತ್ತು, ಈ ಸಲ ಬಂದಿಲ್ಲ. ಹಾಗಾಗಿ ಇದ್ರೊಳಗಿರುವಂಥ ಮೋಸ್ಟ್ಲಿ ಚಾರ್ಕೋಲ್ ಅದರ ಕೆಲಸ ಮಾಡೈತೆ ಅಂತೇಳಿ ನನಗನ್ಸಿತ್ತು. ಎಲ್ಲ ನಮ್ಮನ್ನು ನಂಬ್ಕೊಂಡಂಥ ಗ್ರಾಹಕರಿಗೆ ಅನ್ಯಾಯ ಮಾಡಬಾರ್ದು ಅನ್ನುವಂಥದ್ದು ಒಂದು ಅಷ್ಟೇ ಆ ಸಾವಯವ ಮಾಡಬೇಕಾದ್ರೆ.